ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದಾರೆ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು ಭಾನುವಾರ. ಸೊ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಈಗ ಟೈಮ್ ಬಂದು ಕರೆಕ್ಟಾಗಿ 6:30 ಆಗಿದೆ. ಸೊ ಈಗ ನಾವು ರೆಡಿಯಾಗಿದ್ದಾಯಿತು, ಮಕ್ಕಳೆಲ್ಲ ರೆಡಿಯಾಗಿದ್ದಾಯಿತು. ಅವ್ರು ಈಗ ತಾನೇ ಇದ್ದರು, 6:10 ಇದ್ದರು. 20 ನಿಮಿಷದಲ್ಲಿ ಬ್ರಷ್ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಬಂದಿದ್ದಾರೆ. ಸೊ ಈಗ ಹೊರಡಬೇಕು. ನಮ್ಮ ಮನೆಯವರು ಕಾರ್ ತರಕ್ಕೆ ಹೋಗಿದ್ದಾರೆ. ಕಾರ್ ತಂದಮೇಲೆ ಎಲ್ಲ ತುಂಬಿಕೊಂಡು ಸೊ ಹೊರಡೋದೆ. ಸೊ ಬನ್ನಿ, ನಮ್ಮ ಸೌಜಿಗೆ ಆದರೆ ಹೋಗ್ತಾ ಕಾರಲ್ಲೇ ರೆಡಿ ಮಾಡಿಬಿಡ್ತೀನಿ. ಸೊ ಇನ್ನೂ ಅವಳಿಗೆ ತಲೆ ಹಾರಿಲ್ಲ, ತಲೆ ಹಾರಿದ್ಮೇಲೆ ತಲೆ ಬೆಚ್ಚಗಾಗುತ್ತೆ. ಸೊ ಕ್ಲಿಪ್ಸ್ ಎಲ್ಲ ತೊಗೊಂಡಿದ್ದೀನಿ ಅವಳಿಗೆ. ಸೊ ನೋಡ ಏನೋ ಒಂದು ಜಡೆ ಹಾಕ್ಬೇಕು ಅಂದ್ಕೊಂಡಿದ್ದೀನಿ. ನೋಡ ಬಳೆ ಹಾಕ್ಕೊಳಕ್ಕೆ ಹೋಗಿ ಕೂತ್ಕೊಂಡ್ಬಿಡ್ತು ಫ್ರೆಂಡ್ಸ್. ಉರಿತಾ ಇದೆ ನೋಡಿ, ಚಿಕ್ಕ ಗಾಯ ಆಗಾರನೇ ಹೆಂಗೆ ಉರಿಯುತ್ತೆ. ಹಬ್ಬ ದೇವ್ರೆ, ಏನು ಮಾಡೋದು ಗೊತ್ತಾಗ್ತಿಲ್ಲ. ಸೊ ಬನ್ನಿ ಬೇಗ ಹೋಗೋಣ. ಸೊ ಫ್ರೆಂಡ್ಸ್, ಮನೆ ಬಿಡೋಷ್ಟೆಲ್ಲ ಕರೆಕ್ಟಾಗಿ 6:45 ಆಗಿತ್ತು. ಸೊ ಈಗ ಹೊರಡ್ತಾ ಇದ್ದೀವಿ. ಸೊ ಅಂಥ ಬಿಸಿಲು ಏನೂ ಇರಲಿಲ್ಲ. ಸೊ ಬೇಗ ಹೋಗಿ ಸೇರಿಕೊಂಡ್ರೆ ಸಾಕು. ಆನ್ ದ ವೇ ಎಲ್ಲಾದರೂ ಟಿಫನ್ ಮಾಡ್ಕೋಣ ಅಂತ ಹೇಳ್ತಾ ಇದ್ದಾರೆ ನಮ್ಮ ಮನೆಯವರು. ಸೊ ಟಿಫನ್ ಮಾಡ್ಕೊಂಡು ಫ್ರೆಂಡ್ಸ್, ಈಗ ಹೋಟ್ಲಿಗೆ ಬಂದಿದ್ದೀವಿ ನಾಷ್ಟ ಮಾಡ್ಕೋಣ ಅಂತ. ನಮ್ಮ ಸೌಜು ಮಲಗಿಬಿಟ್ಟಿದ್ದಾಳೆ. ಸೊ ಪೃಥ್ವಿ, ನಾನು ನಮ್ಮ ಮನೆಯವ್ರು ಬಂದಿದ್ದೀವಿ. 3 ಜನನು ದೋಸೆನೂ ಹೇಳಿದ್ದೀವಿ. ಬನ್ನಿ ಈಗ ದೋಸೆ ತಿನ್ಕೊಂಡು ಹೊರಡೋಣ. ಖಾರ ಅಲ್ಲಿದೆ. ಸೊ ಫ್ರೆಂಡ್ಸ್, ನಾವು ಯಾರೋ ಟಿಫನ್ ಮಾಡ್ತಾಯಿದ್ರಿ. ಅಷ್ಟರಲ್ಲಿ ನಮ್ಮ ಸೌಜು ಎದ್ದು ಅವಳೇ ಬಂದಳು. ಸೊ ಅವಳಿಗೂ ಕೂಡ ಪಲಾವ್ ಆರ್ಡ್ರ್ ಮಾಡಿದ್ವಿ. ಸೊ ಪಲಾವ್ ಆರ್ಡ್ರ್ ಮಾಡಿದ್ಮೇಲೆ ಬೇಡ ದೋಸೆನೇ ಬೇಕು ಅಂದ್ಲು, ಅದನ್ನು ಕೂಡ ತಿನ್ನಿಸ್ಕೊಟ್ವಿ. ಸೊ ಫೈನಲಿ ಎಲ್ಲರದ್ದು ಊಟ ಕೂಡ ಮುಗೀತು. ಈಗ ಹೊರಡಬೇಕು ಫ್ರೆಂಡ್ಸ್, ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಬೇಕು. ಸೊ ಬನ್ನಿ ಬೇಗ ಹೋಗೋಣ. ತುಂಬ ಲಾಂಗ್ ಜರ್ನಿ ಇದೆ, 3 hours ಜರ್ನಿ ಟೋಟಲು. ಸೊ ಕಾರಲ್ಲಿ ಅಲ್ವಾ, ಆರಾಮಾಗಿ ಹೋಗ್ಬೋದು. ಬೈಕ್ ಅಂದಿದ್ರೆ ಸ್ವಲ್ಪ ಹಿಂಸೆ ಆಗ್ತಾಯಿತ್ತು. ಸೊ ಬನ್ನಿ ಈಗ ಟಿಫನ್ ಮಾಡಿದಾಯಿತು, ಹೊರಡೋಣ. ನಿದ್ದೆ ಆಗಿಲ್ವಾ? ಜರಾಗ ಹೇಳು. ಆಯ್ತು, ಮತ್ತೆ ಮಲ್ಕೊಂಡ್ಬಿಟ್ಟಿದ್ದೆ ಆವಾಗಲೇ. ಸಿಕ್ ಬಿಡಿಸ್ಕೋಬೇಕಾ? ತಲೆ ಬಿಡಿಸ್ಕೊಡ್ಬಿಟ್ಟಿದ್ದೀನಿ. ನಾವು ಸಿಕ್ ಬಿಡಿಸಿದ್ರೆ ನೋವಾಗುತ್ತಂತೆ ಫ್ರೆಂಡ್ಸ್ ಅವಳಿಗೆ, ಅದಕ್ಕೆ ಅವಳೇ ಸಿಕ್ ಬಿಡಿಸ್ಕೊಂಡ್ಲಿ ಅಂತ ಹೇಳ್ತಾ ಇದ್ದೀನಿ. ಬನ್ನಿ ಸಿಕ್ ಬಿಡಿಸ್ಕೊಂಡು. ಸೊ ಫ್ರೆಂಡ್ಸ್, ನಮ್ಮ ಸೌಜಿಗೆ ತಲೆ ಬಚ್ಕೊಳ್ಳೋಕೆ ಇಷ್ಟನೇ ಆಗಲಿಲ್ಲ. ಸೊ ಬಿಡಿಸ್ಲೇ ಇರಲಿಲ್ಲ, 3:15 hour ಆಗಿತ್ತು ಹೇಳಿ. ಸೊ ಸರಿ ಅಂದ್ಕೊಂಡು ನಾನೇ ಹಿಂದೆಗಡೆ ಹೋಗಿ ಸೊ ಸಿಕ್ಕೆಲ್ಲ ಬಿಡಿಸಿ ತಲೆಯೆಲ್ಲ ಬಾಚಿದೆ. ಅದಾದಮೇಲೆ ಸರಿಗೆ ಇಟ್ಕೊಂಡೇ ಇಲ್ಲ ನಾನು. ಊರಿನೇನು ಹತ್ರ ಇದೆ ಅನ್ನೋಂಗೆ ಬಾಚಬೇಕಿತ್ತು. ಸೊ ಮತ್ತೆ ಈಗ ಇನ್ನೊಂದು ಕಡೆ ಸ್ಟಾಪ್ ಮಾಡಿ ಅಲ್ಲಿ ಬಾಚಬೇಕು ಅವಳಿಗೆ. ಇವಾಗ ಟೈಮ್ ಬಂದು 9 ಗಂಟೆ ಆಗಿದೆ ಕರೆಕ್ಟಾಗೆ. ಸೊ ಈಗ ಯಾವ್ರಮ್ಮ ಇದು? ದೊಡ್ಡೂರಂತೆ. ಸೊ ಇಲ್ಲಿದ್ದೀವಿ. ಸೊ ನಾವು ಹೋಗ್ಬೇಕಿರೋದು ನೋಡಿ, ಅಲ್ಲಿ ಚಿಕ್ಕದಾಗಿ ಕಾಣ್ತಾ ಇದೆಯಲ್ಲ ಆ ಊರಿಗಂತೆ. ಸೊ ಇಲ್ಲಿ ಏನಕ್ಕೆ ನಿಲ್ಸಿದ್ದೀವಿ ಅಂದರೆ, ಸೊ ನಮ್ಮ ಭಾವ ಬರೋದಿದೆ, ಸೊ ನಮ್ಮ ಅಣ್ಣ ಬರೋದಿದೆ. ಅವ್ರು ಬಂದಮೇಲೆ ಹೋಗಬೇಕು. ಸೊ ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀವಿ. ಸೊ ಬನ್ನಿ ಈಗ ಅವ್ರು ಬಂದಮೇಲೆ ಹೊರಡೋದೆ. ಇನ್ನೂ ಲಾಂಗ್ ಜರ್ನಿ ಇದೆ, ಟ್ರಾವೆಲಿಂಗ್. ಏನು ಬಿಸಿಲು ಅಂದರೆ ಎಷ್ಟೊತ್ತಿಗೆ ಸಕ್ಕದಾಗಿದೆ ಫ್ರೆಂಡ್ಸ್, ಬಿಸಿಲು ಮಾತ್ರ. ಸೊ ಬೆಳಗ್ಗೆ ಬೇಗ ಎದ್ದಿರೋದಕ್ಕೆ ಕಾರಲ್ಲಿ ಕುತ್ಕೊಂಡಿದ್ದೀನಿ. ಕಣ್ಣು ಬಿಡೋಕ್ಕಾಗ್ತಾಯಿಲ್ಲ, ನಿದ್ದೆಗೆ ಕಣ್ಣು ಹಾಗೆ ನಿದ್ದೆ ಬರ್ತಾಯಿದೆ, ನಿದ್ದೆ ಮಾಡೋಕ್ಕೂ ಆಗ್ತಾಯಿಲ್ಲ. ಸೊ ಹೆಂಗೋ ಹಂಗೆ ಬಂದ್ವಿ. ಇನ್ನು 1 hour ಆಗುತ್ತೆ ಅಂತೆ. ಸೊ ಈಗ ನಮ್ಮ ಅಣ್ಣ ಬರ್ತಿದ್ದಾರೆ, ಅವ್ರು ಬಂದಿದ ತಕ್ಷಣ ಸೊ ಹೋಗೋದೆ. ಸೌಜಿಗೆ ಹೆಂಗೋ ತಲೆ ಬಚ್ಚಕ್ಕೆ ಆಗಲಿಲ್ಲ, ಕಾರಲ್ಲಿ ಹೆಂಗೋ ಒಂದು ಹಾಕಿದ್ದೀನಿ. ಸೊ ನೋಡೋಣ, ಅವ್ರು ಬರೋದು ಇನ್ನೂ ಲೇಟ್ ಆಗುತ್ತೆ ಅಂದರೆ ಈಗ ಇನ್ನೊಂದು ಸತಿ ಬಾಚಿಬಿಡ್ತೀನಿ ತಲೆ. ಸೊ ಬನ್ನಿ ನೋಡೋಣ ಫ್ರೆಂಡ್ಸ್. ಇನ್ನೂ ನಮ್ಮ ಅಣ್ಣ ಬಂದಿಲ್ಲ. ಸೊ ಕಾರಲ್ಲಿ ಪಾರ್ಕ್ ಮಾಡಿಬಿಟ್ಟು ಇಲ್ಲಿ ಬಂದು ಎಲ್ಲರೂ ಮಾವಿನಕಾಯಿ ತಿಂತಾಯಿದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಸಿಕ್ಕಾಪಟ್ಟೆ ಸ್ವೀಟು, ನ್ಯಾಚುರಲು. ಸೊ ನಾವು ಕಾಸು ಕೊಟ್ಟು ತೊಗೊಂಡ್ರು ಇಷ್ಟು ಸ್ವೀಟಾಗಿರೋದಿಲ್ಲ. ಅಂದರೆ ಬೆಂಗಳೂರಲ್ಲಿ ಈ ನಡುವೆ ಸ್ವೀಟ್ ಸಿಗ್ತಾಯಿಲ್ಲ ಫ್ರೆಂಡ್ಸ್. ಮಾವಿನಕಾಯಿ ಯಾವುದೇ ತೊಗೊಂಡ್ರು ಸ್ವೀಟ್ ಸಿಗ್ತಾನೇ ಇಲ್ಲ. ಸೊ ಇದು ಒಂಥರ ಸ್ವೀಟ್ ಇಷ್ಟ ಆಯಿತು. ಮಾವಿನಕಾಯಿ ಕಿತ್ತೋದಕ್ಕೆ ಹರ್ಸ ಮಾಡ್ತಾ ಇದ್ದಾರೆ. ಅಲ್ಲಿ ಬಿದ್ದಿದೆ ನೋಡಿ, ಅಲ್ಲಿ. ಇವಾಗ ಬಿದ್ದಿರೋರಿ ಹಾಲು ಉದ್ರೆ ಇಲ್ಲ ನೋಡು. ನೋಡು ಹಾಲೇ ಬಿದ್ರಿಲ್ಲ. ಕರೆಕ್ಟ್, ಇವಾಗ ಬಿದ್ದಿದೆ ಅನ್ಸುತ್ತೆ. ಜೀರಿಗೆ ಮಾವಿನಕಾಯಿ ಅಂತಾರೆ ಇದನ್ನ, ನಾರ್ ಜಾಸ್ತಿ. ಅದೇ ಅವಾಗಲೇ ಗಾಳಿ ಜೋರಾಗಿ ಬಂತಲ್ಲ, ಅವಾಗ ಉದ್ರಿರ್ಬೇಕೇನೋ. ಮೋಟ್ರ್ ಆನ್ ಆಗಿತ್ತು. ಇವತ್ತು ನಮ್ಮ ಮನೆಯವ್ರು ಒಂದು ಕಂಡಿಡ್ಬಿಟ್ಟಿದ್ದಾರೆ. ಏನು ಅಂದರೆ ನೋಡಿ, ಇಲ್ಲಿ ಫುಲ್ ಇರೋದು ಮಾವಿನಕಾಯಿ ಮರನೇ. ಆದರೆ ಇಲ್ಲಿ ಬಂದು ಇದು ಯಾವುದೋ ಬೇರೆದು ಹೂವು ಇದೆ. ಇದು ಏನ್ರದು ಅನ್ನೋದು ಗೊತ್ತಾಗ್ತಿಲ್ಲ. ಬಟ್ ಇದರಲ್ಲೇ ಜಾಯಿಂಟ್ ಆಗಿ ಬಂದಿದೆ. ಸೊ ಹಿಂಗೆ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ. ಗೊತ್ತೇನೋ? ಗೊತ್ತಿಲ್ಲ. ಆ ಸೈಡ್ ಹೊಂಟೋಗಿ ನಾನು ಮೇಲೆ ಕಲ್ಲಾಕಿ ಮಾವಿನಕಾಯಿ ಉದುರಿಸ್ತಾನಂತೆ ಫ್ರೆಂಡ್ಸ್. ಅದಕ್ಕೆ ಗುರಿ ಹಿಡಿತಾನೆ. ಏನ್ ಶಕ್ತಿ ರೀ ಇವನ್ಗೆ, ಎಲ್ಲಿ ಹೊಡಿತಾವನೆ. ಹಿಂಗೆ ಹಿಡ್ಕೊಂಡು ಕೈ ಸೈಡ್ ಬರ
ಹಿಂಗೆ ಹಿಡ್ಕೊಂಡು ಕರೆಕ್ಟಾಗಿ ಹಿಂಗೆ ಹೋಗ್ಬೇಕು ಝೀ ಅಂತ. ನೀನು ಹೆಂಗೆ ಹೊಡಿತಾ ಇದ್ದೀವಿ ದುಬುಕ್ ಅಂತ ಕೆಳಗಡೆ ಹೋಗಿ ಹೊಡಿತೀವಿ. ವೆಯ್ಟ್ ಮಾಡ್ತಾ ಇದ್ವಿ. ಸೊ ಇನ್ನೂ ಬಂದಿಲ್ಲ ನೋಡಿ, ಅವ್ರು ಇನ್ನೂ ಮಾವಿನಕಾಯಿ ಕೀಳ್ತಾನೇ ಇದ್ದಾರೆ ಹೋಗಿ. ಸೊ ಚೆನ್ನಾಗಿತ್ತು ಫ್ರೆಂಡ್ಸ್, ಅದು ಜೀರಿಗೆ ಮಾವಿನಕಾಯಿ ಅಂತೆ. ಸೊ ಚೆನ್ನಾಗಿತ್ತು. ಆಲ್ರೆಡಿ ತಿಂದ್ಬಿಟ್ಟು ಒಂದು ಏನಕ್ಕೋ ಗೊತ್ತಿಲ್ಲ, ಒಂಥರ ಕೆಮ್ಮು ಗಂಟಲೆಲ್ಲ ಸ್ಟಾರ್ಟ್ ಆಗೋಗಿದೆ. ಸೊ ಬನ್ನಿ ಈಗ ನೋಡೋಣ. ಇನ್ನೂ ನಮ್ಮ ಅಣ್ಣ ಬಂದಿಲ್ಲ, ಅವ್ರು ಬರಬೇಕು. ಸೊ ಅವ್ರು ಬಂದಿದ ತಕ್ಷಣ ಹೊರಡದೆ. 9:45 ಹೋಗಿದೆ ಟೈಮ್ ಆಲ್ರೆಡಿ. ಬಂದು ನಮ್ಮ ಪೃಥ್ವಿ ಕಲ್ಲೆಸಿತಾ ಇದ್ದಾನೆ ಮೇಲಕ್ಕೆ. ಚೆನ್ನಾಗಿದೆ, ಒಂಥರ ಹಣ್ಣು ಚೆನ್ನಾಗಿದೆ. ಬಟ್ ಅದರಲ್ಲಿ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ಯಾಕಂದರೆ ಜುಂಜು ಬರುತ್ತಲ್ಲ ಮಾವಿನಕಾಯಲ್ಲಿ ಅದು ಜಾಸ್ತಿ ಇದೆ ಅದರಲ್ಲಿ. ಸೊ ಏನೂ ಮಾಡೋಕ್ಕಾಗಲ್ಲ, ಬರೀ ತಿನ್ಬೋದು ಅಷ್ಟೇ. ಸೋಜು ತಲೆ ಬಾಚಿದ್ದೀವಿ ಫ್ರೆಂಡ್ಸ್, 3 ಸತಿ ಬಾಚಿರೋದು ನಮ್ಮ ಸೋಜಿಗೆ ತಲೆನ. ಸೊ ಹಾಳು ಮಾಡ್ಕೊತಾಳೆ ಇದ್ದಾಳೆ. ಸೊ ಇದು ಲಾಸ್ಟ್ ನೋಡಿ, ಈ ಥರ ಕ್ಲಿಪ್ಸ್ ಎಲ್ಲ ಹಾಕಿ ಬಾಚಿದ್ದೀನಿ. ಚೆನ್ನಾಗಿಲ್ವಾ? ಹಿಂದೆ ತಿರುಗು, ತೋರಿಸ್ಬಿಡು, ತಿರುಗು ಹಿಂದೆ. ಈ ಥರ ಬಾಚಿದ್ದೆ ಫ್ರೆಂಡ್ಸ್, ಮುಂದೆ ಎಲ್ಲ ಹಾಳು ಮಾಡ್ಕೊಂಡಿದ್ದಾಳೆ. ಹಾಂ 3-4 ಅಂತ ಫ್ರೆಂಡ್ಸ್. ಸೊ ಬನ್ನಿ ಮಾವಿನಕಾಯಿ ಕಿತ್ಬಿಟ್ಟು ನಮ್ಮ ಅಣ್ಣ ಬಂದು ನೋಡೋಣ. ಸೊ ಫ್ರೆಂಡ್ಸ್ ಫೈನಲ್ ರೀಚ್ ಆದ್ವಿ. ಸೊ ಇದು ಬಂದುಬಿಟ್ಟು ನನ್ನ ಹಸ್ಬೆಂಡ್ ಅವ್ರ ಮಾವನ ಮಗಳದು ಮೆಚೂರ್ಡ್ ಫಂಕ್ಷನು. ಸೊ ಬನ್ನಿ ಹೇಗೆ ಮಾಡ್ತಾರೆ ಅಂತ ನೋಡೋಣ.
ಸೊ ಫ್ರೆಂಡ್ಸ್ ಫೈನಲಿ ಫಂಕ್ಷನ್ ಎಲ್ಲ ಮುಗೀತು. ಸೊ ಊಟ ಕೂಡ ಮುಗಿಸ್ಕೊಂಡ್ವಿ. ಆಮೇಲೆ ಬೆಲ್ದಣ್ಣು ತೊಗೊಂಬಂದಿದ್ರು. ಸೊ ಅದರಲ್ಲಿ ಜ್ಯೂಸ್ ಕೂಡ ಮಾಡಿಕೊಟ್ರು. ಸೊ ಅದನ್ನು ಕೂಡ ಕುಡ್ಕೊಂಡು ಈಗ ಹೊರಡ್ತಾ ಇದ್ದೀವಿ. ಸೊ ತುಂಬ ಅರ್ಜೆಂಟಲ್ಲಿ ಹೊರಡ್ತಾ ಇದ್ದೀವಿ ಬೇಗನೆ. ಯಾಕೆ ಅಂದರೆ ರೇಷನ್ ಕೊಡ್ತಾಯಿದ್ದಾರೆ ಫ್ರೆಂಡ್ಸ್, ಇವತ್ತೇ ಲಾಸ್ಟು. ಸೊ 2 ದಿವಸದಿಂದ ಕೊಡ್ತಾಯಿದ್ದಾರೆ, ಆದರೆ ಸರ್ವರ್ ಇಲ್ಲ. ಸೊ ಇವತ್ತು ಎನಿಕೋಸ್ ತೊಗೊಳ್ಲೇಬೇಕು, ಮಿಸ್ ಮಾಡಬಾರ್ದು ಅಂತ ಹೋಗ್ತಾ ಇದ್ದೀವಿ. ಸೊ ಸಿಕ್ಕಿದ್ರೆ ಸಾಕು. ಸೊ ಬನ್ನಿ ಹೋಗೋಣ ಬೇಗ. ಸೊ ಫ್ರೆಂಡ್ಸ್ ಈಗ ಹೋಗ್ತಾ ಅಂದ್ವಿ. ನಾನು ಹೋಗಿ ಸ್ಪ್ರೈಟ್ ತೊಗೊಂಬಂದೆ. ಸೊ ಅಲ್ಲಿ ನಮ್ಮ ಅಮ್ಮನೂ ನಮ್ಮ ಮನೆಯವ್ರು ಇಬ್ಬರೂ ಸೀತೆಕಾಯಿ ತೊಗೊಳೋದಕ್ಕೆ ಹೋಗಿದ್ದಾರೆ. ಸೊ ವೈಟಿಗಿದೆ ಅಂತ ಅಂದ್ಬಿಟ್ಟು ಹೋಗಿದ್ದಾರೆ. ಅವರು ತೊಗೊಂಡು ಬರ್ತಾಯಿದ್ದಾರೆ. ನೆಕ್ಸ್ಟ್ ಟೈಮ್ ಬಂದು ಕರೆಕ್ಟಾಗಿ 5 ಗಂಟೆ ಆಗಿದೆ. ಈಗ ಬಂದು ಕಾರ್ ನಿಲ್ಸಿದ್ವಿ. ಸೊ ನಮ್ಮ ಗಾಡಿ ಇಲ್ಲೇ, ಈಗ ನಮ್ಮ ಗಾಡಿ ತೊಗೊಂಡು ಹೋಗಬೇಕು. ಬನ್ನಿ ಹೋಗೋಣ. ಸಾಕಾಗಿದೆ ಫ್ರೆಂಡ್ಸ್, ಸಿಕ್ಕಾಬಿಟ್ಟೆ ಟೈರ್ಡಾಗಿ ಹೋಗಿದೆ. ಈಗ ನಮ್ಮ ಮನೆಯವ್ರು ಬಂದ ತಕ್ಷಣ ಹೊರಡೋದೆ. ಫ್ರೆಂಡ್ಸ್ ಈಗ ತಾನೇ ಮನೆಗೆ ಬಂದು ಫ್ರೆಶ್ ಆದ್ವಿ. ಸೊ ಅಲ್ಲಿ ಇರಲಿಲ್ಲ, ಬೇಗನೆ ಹೊರಟ್ವಿ. ಯಾಕೆ ಅಂದರೆ ಸೊ ಶುಕ್ರವಾರ ಸಂಜೆಯಿಂದನೇ ರೇಷನ್ ಕೊಡ್ತಾಯಿದ್ದಾರೆ. ಅವತ್ತು ಹೋಗಲಿಲ್ಲ. ಏನಕ್ಕೆ ಅಂದರೆ ಸರ್ವರ್ ಇರಲಿಲ್ಲ ಅಂತ ತುಂಬ ಜನ ಇದ್ದರು. ಸೊ ಅದಕ್ಕೆ ಅವತ್ತೂ ಹೋಗಲಿಲ್ಲ. ಆಮೇಲೆ ಶನಿವಾರ ನಿನ್ನೆನೂ ಸರ್ವರ್ ಇಲ್ಲ ಅಂತ ಅಂದ್ಕೊಂಡು ತುಂಬ ಜನ ಇದ್ದರು. ಸೊ ಇವತ್ತು ಬೆಳಗ್ಗೆ 6 ಗಂಟೆಯಿಂದ ಕೊಡ್ತಾಯಿದ್ದಾರೆ. ಸೊ ಇವತ್ತೇ ಲಾಸ್ಟು 3ನೇ ದಿನ. ಸೊ ಅದಕ್ಕೆ ಬೇಗ ಬಂದುಬಿಟ್ರೆ ಬೇಗ ಈಸ್ಕೊಳ್ಬೋದಲ್ವ ಅಂತ ಅರ್ಜೆಂಟಲ್ಲಿ ಬೇಗ ಬಂದ್ವಿ. ಆದರೆ ನಾವು ಬರೋಷ್ಟರಲ್ಲಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಸೊ ಈ ತಿಂಗಳು ರೇಷನ್ ಇಲ್ಲ. ಸೊ ನೋಡೋಣ, ನೆಕ್ಸ್ಟ್ ತಿಂಗಳು ತೊಗೊಂಡ್ರೆ ಆಗುತ್ತೆ. ಸೊ ಈಗ ಫುಲ್ಲು ಟಯರ್ಡ್ ಆಗಿದೆ. ಸೊ ಫಸ್ಟು ಇದನ್ನೆಲ್ಲ ಬಿಚ್ಚಾಕಿ ಒಂದು ಅರ್ಧ ಅವರ್ ರೆಸ್ಟ್ ಮಾಡಿ ಆಮೇಲೆ ಮತ್ತೆ ಎಲ್ಲ ಕಸ ಎಲ್ಲ ಗುಡಿಸ್ತೀನಿ ಅಷ್ಟೇ. ಒರೆಸಲ್ಲ, ಬೆಳಿಗ್ಗೆಲ್ಲ ಒರೆಸಿದ್ನಲ್ಲ. ಸೊ ಈಗ ಕಸ ಎಲ್ಲ ಗುಡಿಸಿ ಆಮೇಲೆ ಸಂಜೆಗೆ ಅಡುಗೆ ಏನು ಮಾಡೋದು ನೋಡೋಣ. ಸೊ ಫ್ರೆಂಡ್ಸ್ ಈಗ ನಮ್ಮನೆಯವರು ಮಟನ್ ತೊಗೊಳ್ಳೋಣ ಸಂಜೆಗೆ ಅಂದ್ಕೊಂಡು ಬಂದಿದ್ದಾರೆ. ಸೊ ಅದನ್ನೇ ಅಡುಗೆ ಮಾಡಬೇಕು. ಸೊ ಆಮೇಲೆ ಮನೆಗೆ ಬಂದು ಸೊ ಅಡುಗೆಗೂ ರೆಡಿ ಮಾಡಿಕೊಂಡೆ. ಆಮೇಲೆ ನಮ್ಮ ಮನೆಯವರು ನೆನೆನೇ ಒಂದು ಚಾಕ್ಲೇಟ್ ತರಿಸಿದ್ರು ಫ್ರೆಂಡ್ಸ್, ಡ್ರೈ ಫ್ರೂಟ್ಸ್ದು. ಸೊ ಸೇಮ್ ಇವತ್ತು ಸ್ವೀಟು. ಸೊ ಮತ್ತೆ ಆಫರ್ ಇತ್ತು ಅಂತ 2 ತರಿಸಿದ್ದಾರೆ. ಸೊ ಬಕ್ಲಾವಾ ಅಂತ ಫ್ರೆಂಡ್ಸ್, ಇದು ತುಂಬ ಚೆನ್ನಾಗಿರುತ್ತೆ. ಸೊ ಬನ್ನಿ ಈಗ ನಮ್ಮ ಮನೆಯವ್ರು ಹೊರಗಡೆ ಹೋದರು, ಅವ್ರು ಬಂದಮೇಲೆ ಊಟ ಮಾಡ್ಕೊಳ್ಳೋಣ. 9:15 ಆಗಿದೆ, ಇನ್ನೂ ನಮ್ಮ ಮನೆಯವ್ರು ಬಂದಿಲ್ಲ. ಸೊ ಸಂಜೆ 6:45ಗೆ ಮಟನ್ ತಂದುಕೊಟ್ಟು ಹೋದವರು. ಸೊ ಇನ್ನೂ ಬಂದಿಲ್ಲ, ಹೊರಗಡೆ ಹೋಗಿ ಎಷ್ಟೊತ್ತಿಗೆ ಬರ್ತಾರೆ ಅಂತ ಗೊತ್ತಿಲ್ಲ. ಸೊ ಬೆಳಗ್ಗೆ ಬಂದು 4:15ಗೆ ಎದ್ದಿದ್ದು, ನಿದ್ದೆ ಬರ್ತಾಯಿದೆ, ಏನು ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ. ಫೋನ್ ಮಾಡಿದರೆ ರಿಸೀವ್ ಮಾಡ್ತಾಯಿಲ್ಲ. ಸೊ ಬನ್ನಿ ಅವ್ರು ಬಂದಮೇಲೆ ಊಟ ಮಾಡಿ ಮಲಗದೆ. ಸೊ ಮಟನ್ ಸಾರು ಮಾಡಿದ್ದೀನಿ ಅಷ್ಟೇ, ಅದಕ್ಕೆ ರೈಸ್ ಮಾಡ್ಕೊಂಡಿದ್ದೀನಿ. ಮುದ್ದೆ ಬೇಕು ಅಂದರು, ಮುದ್ದೆ ಆಗ್ತಾಯಿಲ್ಲ ಫ್ರೆಂಡ್ಸ್, ನನಗೆ ಸಿಕ್ಕಾಬಿಟ್ಟೆ ಸಾಕಾಗಿದೆ. ಸೊ ಬನ್ನಿ ನೋಡೋಣ ಏನು ಮಾಡೋದು ಅಂತಾರೆ. ದೋಸೆ ಇದೆ. ಸೊ ಅವ್ರಿಗೆ ದೋಸೆಯಲ್ಲಿ ಮಟನ್ ಸಾರು ಅಂದರೆ ತುಂಬ ಇಷ್ಟ. ಆದರೆ ದೋಸೆ ಮಾಡಿಕೊಡ್ತೀನಿ ಅಂದರೆ ರೈಸಲ್ಲೇ ತಿನ್ಕೊಳ್ಳೋಕೆ ಹೇಳ್ತೀನಿ. ಬೇಗ ಊಟ ಮಾಡಿ ಮಲ್ಕೊಂಡ್ರೆ ಸಾಕಾಗಿಸ್ತದೆ. ಅವ್ರು ಬಂದಿಷ್ಟು ಊಟ ಮಾಡಿ ರೆಸ್ಟ್ ಮಾಡೋಣ.